ನಮಸ್ಕಾರ ವೀಕ್ಷಕರೇ, ನಿಮಗೆ ಮತ್ತೊಮ್ಮೆ ಪುಷ್ಪಾ ಕಿಚನ್ಗೆ ಸ್ವಾಗತ. ಇವತ್ತು ಮಾಡ್ತಾ ಇರೋದು ಮಾವಿನಕಾಯಿ ಉಪ್ಪಿನಕಾಯಿ. ಅದು ಏನು ಬಿಸಿ ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ತಾ ಇರೋದು. ಅದಕ್ಕೆ ಒಂದು 2 ಮಾವಿನಕಾಯಿ ಇಷ್ಟು ಸಣ್ಣಕ್ಕೆ ಸ್ವಲ್ಪ ಸಣ್ಣಕ್ಕೆ ಹೆಚ್ಚಿಟ್ಕೊಂಡೇನಿ ನೋಡಿ. ಇದಕ್ಕೆ ಮುಳುಗೋ ಅಷ್ಟು ನೀರು ಹಾಕಬೇಕು. ಆಮೇಲೆ ಅದನ್ನು ಒಂದು 3/4 ಭಾಗ ಬೇಯಬೇಕು. ಇದು ಇಲ್ಲೇ ಇರೋದು ಮೆಂತ್ಯನೂ ಹುರ್ಕೋಬೇಕು. ಮೆಂತ್ಯ ಮತ್ತು ಜೀರಿಗೆ, ಇದು ಸಾಸಿವೆ ಹುರ್ಕೋಬೇಕು. ಹುರ್ಕೊಂಡು ಈ ಪೌಡ್ರ್ ಅದಕ್ಕೆ ಹಾಕಬೇಕು. ಇದೇನು ನಾವು ಇದನ್ನು ಮಾಡೇವಲ್ಲ, ಇದು ಮಾವಿನಕಾಯಿಗೆ ಬೇಗನೆ ಬೇಯೋದಕ್ಕೆ ಒಂದು ಇಷ್ಟು ಕಲ್ಲುಪ್ಪು, ಒಂದು ಸ್ವಲ್ಪ ಅದು ಎಷ್ಟು 2 ಮಾವಿನಕಾಯಿ ಇದೆಯಲ್ಲ ಅದಕ್ಕಷ್ಟು ಸ್ವಲ್ಪ ಮುಂದೆ ಕಲ್ಲುಪ್ಪು ಹಾಕ್ಕೊಂಡು ಬಿಟ್ಟರೆ ಬೇಗನೆ ಬೇಯುತ್ತೆ ಅಂತ. ಮೆಂತ್ಯ ಒಂದು ಸ್ವಲ್ಪ ಇದನ್ನು ಕಲರ್ ಚೇಂಜ್ ಹುರಿಬೇಕು. ಚೆನ್ನಾಗಿ ಘಮವಾಗಿ ಪರಿಮಳ ಬರಬೇಕು, ಅಲ್ಲಿವರೆಗೂ ಹುರಿಬೇಕು. ಅದರ ಜೊತೆ ನಾನು ಸಾಸಿವೆನೂ ಹಾಕ್ಕೊಂಡು ಬಿಡ್ತೀನಿ. ಅಂದರೆ ಈಗ ಸ್ವಲ್ಪ ಬಾಣಲಿ ಬಿಸಿ ಆಗಿದಲ್ಲ, ಸಾಸಿವೆನೂ ಬೇಗನೆ ಅದರ ಜೊತೆ ಆಗೇ ಬಿಡುತ್ತೆ. ನಿಮಗೆ ತಕ್ಷಣವೇ ಮಾವಿನಕಾಯಿ ಉಪ್ಪಿನಕಾಯಿ ತಿನ್ನಬೇಕು ಅಂತ ಅನಿಸಿದರೆ ಈ ಥರ ಬಿಸಿ ಉಪ್ಪಿನಕಾಯಿ ಮಾಡಿಕೊಂಡು ತಿನ್ಬೋದು. ಸ್ವಲ್ಪ ನೋಡಬೇಕು ಟೇಸ್ಟ್, ಮಾವಿನಕಾಯಿ ಹುಳಿ ಇದೇನೋ ಅಂತಂದು. ಕೆಲವೊಬ್ಬರು ಸಾಸಿವೆ ಮೆಂತ್ಯ ಅಷ್ಟೇ ಹಾಕೋತಾರೆ. ನಾನು 1 ಸ್ಪೂನಷ್ಟು ಜೀರಿಗೆನೂ ಹಾಕ್ಕೋತೇನೆ. ನೋಡಿ ಈ ಥರ ಶಬ್ದ ಬರಬೇಕು. ಈ ಥರ ಶಬ್ದ ಬಂದಾಗೆ ನೀವು ಜೀರಿಗೆ ಏನು ಬೇಗನೆ ಆಗಿಬಿಡುತ್ತೆ. ಮುಗೀತು. ಇದಿಷ್ಟು ತಣ್ಣಗಾದ್ಮೇಲೆ ಪೌಡ್ರ್ ಮಾಡ್ಕೋಬೇಕು. ಇವಾಗ ಅದು ಬೇಯೋವರೆಗೂ ಅದನ್ನು ಬಿಟ್ಕೋಬೇಕು, ಬೇಯಬೇಕು. ಅದು 3/4 ಭಾಗ ಮಾವಿನಕಾಯಿ. ಕಾಫಿ ಕುಡಿಸ್ಕೊ. ಕಾಫಿ ಹೋಳು ಕಾಣೋಗತ್ತೆ, ಸ್ವಲ್ಪ ಬೇಯಬೇಕು. ಚೆನ್ನಾಗೇ ಬೆಂದಿದೆ ಇದು. ಇದಕ್ಕೆ ಮತ್ತು ಒಂದು ನಿಮಿಷ, ಇದು ನಾನು ಉಪ್ಪಿನಕಾಯಿಗೆ ಒಗ್ಗರಣೆ ಹಾಕೋತಾ ಇದ್ದೀನಿ. ಒಂದು ಅರ್ಧ ತವಳಿಯಷ್ಟು, ಅಂದರೆ ಒಂದು 3-4 ಸ್ಪೂನಷ್ಟು ಎಣ್ಣೆ ತೊಗೊಂಡೇನಿ. ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ಯಾಕಂದರೆ ನಾನು ಉಪ್ಪಿನಕಾಯಿದಾಗ ಫಸ್ಟಿಗೆ
ಹಿಂಗೆ ಹಾಕಿದ್ದೆ ಅದಕ್ಕೋಸ್ಕರ. ಅದಕ್ಕೆ ಇದು ಒಣಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಫ್ಲೇವರಿಗೆ ಮುರಿದ್ಬಿಟ್ಟು ಹಾಕ್ತೇವೆ. ನೋಡಿ ಈ ಥರ ಮೀಡಿಯಮ್ ಆಗಿ ಉಪ್ಪಿನಕಾಯಿ ಲಿಕ್ವಿಡು ಆದ ಮೀಡಿಯಮ್ ಗಟ್ಟಿನೂ ಆಗಿದೆ ನೋಡಿ. ಇದಕ್ಕೆ ಬಿಸಿ ಉಪ್ಪಿನಕಾಯಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ನಿಮಗೆ ಬೇಕಾದರೆ ಒಗ್ಗರಣೆಗೆ ಇದನ್ನು ಹಾಕ್ಕೋಬೋದು, ಏನಂತಾರೆ ಅದಕ್ಕೆ ಕರಿಬೇವು ಹಾಕ್ಕೋಬೋದು. ಇಲ್ಲಾಂದರೆ ಮಸಾಲೆ ಹುರಿಯೋಬೇಕಾದ್ರೂ ಕರಿಬೇವು ಹಾಕ್ಕೋಬೋದು. ನೋಡಿ ಈ ಥರ ಚೆನ್ನಾಗಾಗುತ್ತೆ. ಸ್ವಲ್ಪ ಫುಲ್ಲು ಇದನ್ನು ತಂದರೆ ನೀವು ಫ್ರಿಜ್ಜಲ್ಲೇ ಇಟ್ಕೋಬೋದು ತಣ್ಣಗಾದ ಮೇಲೆ. ಇದು ಸುಮಾರು ಒಂದು ತಣ್ಣಗಾದ್ಮೇಲೆ ಫ್ರಿಜ್ ಮಿದ್ದಾಗಿಟ್ಟರೆ ಒಂದು ತಿಂಗಳು ಆರಾಮಾಗಿ ಇಟ್ಕೋಬೋದು. ಈ ಥರ ಗಟ್ಟಿ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.